ಉದಾಹರಣೆ ಏಕ ಪ್ಲಸ್ ಏಕ, ಏಕ ಪ್ಲಸ್ ಏಕ ಏನಾಯ್ತು? ಏಕೈಕ, ಏಕೈಕ, ಏಕ ನೋಡಿ ಏಕ ಆ ಬಂತು. ಮತ್ತೆ ಸೂತ್ರವನ್ನ ಬಿಡಿಸ್ತಾ ಇದ್ದೇನೆ ಈಗ. ಏಕ ಆ ಬಂತು ಪ್ಲಸ್ ಏಕ ಎ ಬಂತು. ಆಕಾರದ ಮುಂದೆ ಏಕಾರ ಬಂದಾಗ ಏಕೈಕ ಐಕಾರ ಬರುತ್ತೆ. ಐಕಾರ ಬಂತು. ಇಲ್ಲಿ ಆ ಪ್ಲಸ್ ಎ ಇಸ್ ಈಕ್ವಲ್ ಟು ಐ, ಆ ಪ್ಲಸ್ ಎ ಇಸ್ ಈಕ್ವಲ್ ಟು ಐ. ಆಕಾರದ ಮುಂದೆ ಏಕಾರ ಬಂದಾಗ ಐಕಾರ ಆದೇಶವಾಗಿ ಬಂತು. ಶಿವ ಪ್ಲಸ್ ಐಕ, ಶಿವ ಪ್ಲಸ್ ಐಕ್ಯ, ಶಿವೈಕ್ಯ, ಶಿವೈಕ್ಯ. ಇಲ್ಲೂ ಸಹ ಅಷ್ಟೇ ಶಿವ ಆ ಬಂತು ಪ್ಲಸ್ ಐ ಬಂತು ಪ್ಲಸ್ ಐ. ಇಲ್ಲಿ ಆ ಪ್ಲಸ್ ಐ ಪ್ಲಸ್ ಈಕ್ವಲ್ ಟು ಐ. ನೋಡಿ ಎ ಆದ್ರೂ ಬರ್ಬೋದು ಐ ಆದ್ರೂ ಬರ್ಬೋದು ಮಕ್ಕಳಿಗೆ. ಎ ಆದ್ರೂ ಬರ್ಬೋದು ಐ ಆದ್ರೂ ಬರ್ಬೋದು. ಶಿವ ಆ ಪ್ಲಸ್ ಐಕ್ಯ ಐ, ಶಿವೈಕ್ಯ. ಆ ಪ್ಲಸ್ ಐ ಇಸ್ ಈಕ್ವಲ್ ಟು ಐ. ಲೋಕೈಕ, ಲೋಕ ಪ್ಲಸ್ ಏಕ, ಲೋಕೈಕ, ಲೋಕೈಕ. ಇನ್ನು ಅಷ್ಟೇ ಲೋಕ ಆ ಪ್ಲಸ್ ಲೋಕ ಪ್ಲಸ್ ಎ ಇಸ್ ಈಕ್ವಲ್ ಟು ಐ. ಲೋಕ ಆ ಬಂತು ಪ್ಲಸ್ ಎ ಬಂತು ಇಸ್ ಈಕ್ವಲ್ ಟು ಐ. ಲೋಕ ಪ್ಲಸ್ ಏಕ ಲೋಕೈಕ. ಮಕ್ಕಳೇ ವೃದ್ಧಿ ಸಂಧಿಯ ವ್ಯಾಖ್ಯಾನವನ್ನು ನೀವು ಬಾಯ್ ಮಾಡಿಕೊಂಡು ಸೂತ್ರ ತರ ಇಟ್ಕೋಬೇಕಾಗುತ್ತೆ ಇಲ್ಲಿ. ಅನಂತರ ಈಗ ಅವು ಈಗ ಎ ಅಯ್ಯ ಈಗ ಅವು ಬಗ್ಗೆ ಮಾತನಾಡ್ತಾ ಹೋಗ್ತೀನಿ. ವನ ಪ್ಲಸ್ ಔಷಧ, ವನ ಪ್ಲಸ್ ಔಷಧ ವನೌಷಧ. ವನ ಪ್ಲಸ್ ಔಷಧ, ವನ ಪ್ಲಸ್ ಔಷಧ ವನೌಷಧ, ವನೌಷಧ. ಇಲ್ಲಿ ಆ ಪ್ಲಸ್ ಓ ಪ್ಲಸ್ ಔ, ಆ ಪ್ಲಸ್ ಓ ಪ್ಲಸ್ ಈಕ್ವಲ್ ಟು ಔ. ವನ ಪ್ಲಸ್ ಔಷಧ ವನೌಷಧ. ಜಲ ಪ್ಲಸ್ ಔಘ ಜಲೌಘ. ಮಹಾ ಪ್ಲಸ್ ಔದಾರ್ಯ ಮಹೌದಾರ್ಯ. ಮಹಾ ಪ್ಲಸ್ ಔದಾರ್ಯ ಮಹೌದಾರ್ಯ, ಮಹೌದಾರ್ಯ. ಇಲ್ಲಿ ಮಕ್ಕಳೇ ಮಹಾ ಆ ಬಂತು ಪ್ಲಸ್ ಔ ಬಂತು ಪ್ಲಸ್ ಔ ಇದು ಕೊಟ್ಟು ಔ. ಇಲ್ಲಿ ಏನಾಗುತ್ತೆ ಆ ಪ್ಲಸ್ ಔ ಇಸ್ ಈಕ್ವಲ್ ಟು ಔ. ಸೂತ್ರ ಇದ್ದಂಗೆ ಇದೊಂಥರ. ಆ ಪ್ಲಸ್ ಔ ಇಸ್ ಈಕ್ವಲ್ ಟು ಔ. ಆಕಾರದ ಮುಂದೆ ಔಕಾರಗಳು ಬಂದಾಗ ಔಕಾರ ಆದೇಶವಾಗಿ ಬರುತ್ತದೆ. ಅಷ್ಟ ಪ್ಲಸ್ ಐಶ್ವರ್ಯ, ಐಶ್ವರ್ಯ. ಅಷ್ಟ ಪ್ಲಸ್ ಅಷ್ಟ ಪ್ಲಸ್ ಐಶ್ವರ್ಯ, ಐಶ್ವರ್ಯ. ಅಷ್ಟೈಶ್ವರ್ಯ. ಮಕ್ಕಳೇ ಏನಾಗುತ್ತೆ ಅಷ್ಟೌಷರ್ಯ, ಅಷ್ಟೌಷರ್ಯ. ಅಷ್ಟ ಪ್ಲಸ್ ಐಶ್ವರ್ಯ ಅಷ್ಟೈಶ್ವರ್ಯ, ಅಷ್ಟೈಶ್ವರ್ಯ. ತಾಕ್ತಾ ಬಂತು ಅಷ್ಟೈಶ್ವರ್ಯ. ಇಲ್ಲಿ ಆ ಪ್ಲಸ್ ಐ ಇಸ್ ಈಕ್ವಲ್ ಟು ಐ. ಸೂತ್ರ ಆ ಪ್ಲಸ್ ಐ ಇಸ್ ಈಕ್ವಲ್ ಟು ಐ. ಆಕಾರದ ಮುಂದೆ ಐಕಾರ ಬಂದಿದೆ ಇಸ್ ಈಕ್ವಲ್ ಟು ಐಕಾರ. ಯಾ ಸಂಧಿ ಲಲನ? ವೃದ್ಧಿ ಸಂಧಿ. ಭಾವ ಪ್ಲಸ್ ಐಕ್ಯ ಭಾವೈಕ್ಯ. ವನ ಪ್ಲಸ್ ಔಷಧ ವನೌಷಧ. ಜಲ ಪ್ಲಸ್ ಓಘ ಜಲೌಘ. ಮಹಾ ಪ್ಲಸ್ ಔದಾರ್ಯ ಮಹೌದಾರ್ಯ. ಅಷ್ಟ ಪ್ಲಸ್ ಐಶ್ವರ್ಯ ಅಷ್ಟೈಶ್ವರ್ಯ, ಅಷ್ಟಪತ್ರ. ಲೋಕ ಪ್ಲಸ್ ಏಕ ಲೋಕೈಕ. ಶಿವ ಪ್ಲಸ್ ಐಕ್ಯ ಶಿವೈಕ್ಯ.
ಪ್ಲಸ್ ಏಕ ಏಕೈಕ. ಇವೆಲ್ಲ ಸಹ ವೃದ್ಧಿ ಸಂಧಿಗೆ ಉದಾಹರಣೆಗಳು. ಅರ್ಥ ಆಗಿದೆ ಅಂದ್ಕೊಂಡು ಮುಂದೆ ಹೋಗ್ತಾ ಇದೀನಿ. ನೆಕ್ಸ್ಟ್